ಎಲ್ಲರಿಗೂ ನಮಸ್ಕಾರ. ವನಿತಾ ಹೆಗಡೆ ಶಿರಸಿ, ಶ್ರಾವಣಿ ನಿಲಯ, ಉರ್ಸೆ ಕಾಂಪೌಂಡ್, ಗಾಯತ್ರಿ ನಗರ, ಬನವಾಸಿ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 94 82 65 24 07. ಗಣಕರಂಗ ಶ್ರೀ ಧಾರವಾಡ ಇವರು 891ನೇ ಬಸವ ಜಯಂತಿ ಆಚರಣೆ ಪ್ರಯುಕ್ತ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಾರೆ. ಅದರಲ್ಲಿ ನನ್ನ ಲೇಖನ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಲಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎನ್ನುವ ಮೂಲಕ ಬಸವಣ್ಣನವರು ತಮ್ಮ ಸರ್ವವೂ ಕಾಯಕ ಮತ್ತು ಭಕ್ತಿಗೆ ಮೀಸಲು ಎಂದು ಸಾರಿದವರು. ಇದೇ ಪರಮ ಮುಕ್ತಿಯ ಸೋಪಾನ ಎಂದವರು. ಉಳ್ಳವರ ಭಕ್ತಿಯ ಪೊಳ್ಳುತನವನ್ನು ವಿಡಂಬಿಸಿದವರು. ಜನಜೀವನದ ಶಾಶ್ವತ ಮೌಲ್ಯಗಳು ಕಾಲ ಕಾಲಕ್ಕೆ ಪುನರ್ರೂಪಿತಗೊಳ್ಳುತ್ತವೆ. ಅಂದಂದಿನ ಸಾಮಾಜಿಕ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪರಿಭಾವಿಸಿದ ಮಹಾಪುರುಷರು ಅವುಗಳನ್ನು ಪೂರೈಸಿ ವರ್ತಮಾನಕ್ಕೆ ವಿಭಿನ್ನ ತಿರುವನ್ನು, ಇತಿಹಾಸಕ್ಕೆ ಹೊಸ ನಡಿಗೆಯನ್ನು ನೀಡುತ್ತಾರೆ. ಸಮಾಜ ಅವರನ್ನು ದಾರ್ಶನಿಕರೆಂದು, ಅವರು ಪ್ರತಿಪಾದಿಸಿದ ಮೌಲ್ಯಗಳಿಗೆ ತತ್ವಗಳು, ಸೂಕ್ತಿಗಳು, ವಚನಗಳು, ಸಂದೇಶಗಳೆಂದು ಹಲವಾರು ಹೆಸರುಗಳಿಂದ ಗುರುತಿಸುತ್ತದೆ. ಜಡಗೊಂಡ ಪ್ರಭುತ್ವ ವ್ಯವಸ್ಥೆಯನ್ನು, ಸಂಪ್ರದಾಯದ ವ್ಯಕ್ತಿಗತ ಬದುಕನ್ನು ಚಲನಶೀಲಗೊಳಿಸಿ ಸಮಾಜದ ಸಂರಚನೆಯಲ್ಲಿ ಸಾವಯವ ಪರಿವರ್ತನೆ ತರುವ ಇಂಥ ಮೌಲ್ಯಗಳ ಸ್ಥಾಪಕರು ಭಿನ್ನ ಭಿನ್ನವಾದ ಕಾಲ ದೇಶಗಳಲ್ಲಿ ಮಿಂಚಿ ಮರೆಯಾಗಿದ್ದಾರೆ. ಅಂತಹ ದಾರ್ಶನಿಕರಲ್ಲಿ ಕ್ರಾಂತಿಯೋಗಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರೂ ಒಬ್ಬರು. ಬಸವಣ್ಣನವರು 12ನೇ ಶತಮಾನದ ಸಮಾಜೋಧಾರ್ಮಿಕ ಆಂದೋಲನದ ಕೇಂದ್ರ ವ್ಯಕ್ತಿ. ಹಿರಿಯ ವಚನಕಾರ, ಭಕ್ತಿ ಕ್ರಾಂತಿಯೋಗಿ, ರಾಜಕೀಯ ನೇತಾರ, ಸಮಾಜ ಸುಧಾರಕನಾಗಿ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಅಭಿವೃದ್ಧಿಪಡಿಸಿದ ವಿಶ್ವಚೇತನ ಇವರು. ಬಸವೇಶ್ವರರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯವರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಸೋದರ ಮಾವ ಬಲದೇವನ ನೆರವಿನಿಂದ ವಿದ್ಯಾಭ್ಯಾಸ ಪಡೆದು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಪದವಿ ಪಡೆದು ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಕ್ರಾಂತಿಯನ್ನು ಮಾಡಿ ಸಮಾಜವನ್ನು ಸುಧಾರಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಹುಟ್ಟಿ ಬೆಳೆದು ಸಾಧಿಸಿದ್ದೆಲ್ಲ 12ನೇ ಶತಮಾನದಲ್ಲಿ. ಆದರೆ ಅವರ ವಚನಗಳು ಇಂದಿಗೂ ಆದರ್ಶ. ಅವರು ನೀಡಿದ ಮಾರ್ಗದರ್ಶನ ಎಂದಿಗೂ ಅನುಸರಣೀಯ. ಕಲಚೂರ್ಯರ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿದ್ದ ಅವರು ಕಲಿಯೂ ಹೌದು, ಕವಿಯೂ ಹೌದು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅವರು ಜಂಗಮ ಚಳುವಳಿಯ ನೇತಾರರಾದರು. ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮ, ಚನ್ನಬಸವಣ್ಣ ಮುಂತಾದವರು ಬಸವಣ್ಣನವರಿಗೆ ಸಾಂಗತ್ಯ ನೀಡಿದವರು. ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿದ್ದ ಜಾತಿ ತಾರತಮ್ಯ, ಡಾಂಬಿಕ ಭಕ್ತಿ ಎಲ್ಲದರ ವಿರುದ್ಧ ತಿರುಗಿಬಿದ್ದ ಬಸವಣ್ಣ ತಮ್ಮದೇ ಆದ ರೀತಿಯಲ್ಲಿ ದಮನಕ್ಕೊಳಗಾದವರ ಧನಿಯಾಗಿ ನಿಂತರು. ಇಷ್ಟಲಿಂಗ ಮೂರ್ತಿಯ ಪರಿಕಲ್ಪನೆಯನ್ನು ನೀಡಿ ದೇವರನ್ನು ಎಲ್ಲರ ಕರಸ್ಥಲಕ್ಕೆ ತಂದರು. ಕಾಯಕವೇ ಕೈಲಾಸ ಎಂದು ಹೇಳಿ ಎಲ್ಲರಲ್ಲಿ ದುಡಿಯುವ ಛಲ ಹುಟ್ಟುಹಾಕಿದರು. ಅನುಭವ ಮಂಟಪದಲ್ಲಿ ಎಲ್ಲರೂ ವಿಚಾರ ವಿನಿಮಯ ಮಾಡಲು ವೇದಿಕೆ ಕಲ್ಪಿಸಿದರು. ಕೆಳ ಜಾತಿಗಳಿಂದಲೂ ಬಂದ ಶರಣರು ಇಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸಿ ಮನುಕುಲಕ್ಕೆ ಆದರ್ಶರೆನಿಸಿದರು. ಬಸವಣ್ಣನವರ ಬೋಧನೆಗಳು ದಯವೇ ಧರ್ಮದ ಮೂಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ, ನುಡಿದಂತೆ ನಡೆ, ಕಾಯಕವೇ ಕೈಲಾಸ, ದೇವನೊಬ್ಬ ನಾಮ ಹಲವು, ಸಕಲಂಗೆ ಲೇಸು ಬಯಸುವವನೇ ಕುಲಜ, ಕಾಯಕದಂತೆ ದಾಸೋಹ ಮುಖ್ಯ. ಹೀಗೆ ಇನ್ನೂ ಹಲವಾರು ಸಂದೇಶಗಳನ್ನು ಜನಸಾಮಾನ್ಯರಿಗೆ ವಚನಗಳ ಮೂಲಕ ತಿಳಿಸಿಕೊಟ್ಟರು. ಆ ಕಾಲಘಟ್ಟದಲ್ಲಿ ಅರಮನೆಗಳಲ್ಲಿ ರಾರಾಜಿಸುತ್ತಿದ್ದ ಪಂಡಿತರಿಗೆ ಮೀಸಲಾಗಿದ್ದ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಂದು ಸರಳವಾದ ಗದ್ಯ ಪದ್ಯವಲ್ಲದ ವಿಶಿಷ್ಟ ಶೈಲಿಯ ಸಾಹಿತ್ಯ ಪ್ರಕಾರವನ್ನು ಪ್ರಚುರಪಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನಾಡಿನ ಮೂಲೆ ಮೂಲೆಗಳಿಂದ ಶರಣರನ್ನು ಆಹ್ವಾನಿಸಿ ಕಲ್ಯಾಣವನ್ನು ಕೇಂದ್ರವಾಗಿಟ್ಟುಕೊಂಡು ಅಪಾರ ಅನುಭವದ ಮೂಲಕ ವಿಷಯ ಚರ್ಚಿಸಿ ನಂತರ ಇವರು ವಚನ ಕಮ್ಮಟದಲ್ಲಿ ಹಚ್ಚೊತ್ತಿದ್ದ ವಚನಗಳು ಸಮಾಜದ ಶ್ರೇಯಸ್ಸಿಗೆ ಕಾರಣವಾಗಿದೆ. ವಿಶಿಷ್ಟ ಪ್ರಕಾರದ ಸಾಹಿತ್ಯ ನಿರ್ಮಾಣವಾಗಿದೆ. ಬಸವೇಶ್ವರರ ಸುಧಾರಣೆಗಳು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ, ಜಾತೀಯತೆ ಮತ್ತು ಯಜ್ಞಯಾಗಾದಿಗಳ ಖಂಡನೆ,
ದೇಹವೇ ದೇಗುಲ, ಹೆಣ್ಣು ತಾಯಿ ಅವಳೇ ಸರ್ವಸ್ವ, ಅನುಭವ ಮಂಟಪ ಸ್ಥಾಪನೆ, ಅಸಂಖ್ಯಾತ ವಚನಗಳ ರಚನೆ, ಅನ್ನದಾಸೋಹ ಇವು ಬಸವೇಶ್ವರರ ಪ್ರಮುಖ ಸುಧಾರಣೆಗಳಾಗಿವೆ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ ವಚನದ ಮೂಲಕ ಡಾಂಬಿಕ ಭಕ್ತಿಯನ್ನು ತೋರುವವರನ್ನು ವಿಡಂಬಿಸಿದ್ದಾರೆ. ಭೂಮಿಯ ಮೇಲಿನ ಎಲ್ಲ ಮಾನವರು ನದಿಯೊಳಗೆ ಬೆರೆತಾಗ ಉಂಟಾಗುವ ಐಕ್ಯತಾಭಾವವನ್ನು ತಮ್ಮ ನಿಜ ಜೀವನದಲ್ಲಿ ಹೊಂದಿರಬೇಕು. ಲಿಂಗಭೇದ, ವರ್ಣಭೇದ, ವರ್ಗಭೇದ ಹಾಗೂ ಮಾನವ ಸಮಾಜಗಳ ಭೇದವನ್ನು ಅಳಿದು ಸಮತೆಯ ಬದುಕನ್ನು ಬದುಕುವ ಅರಿವು ಮೂಡಿದಾಗ ಜಗತ್ತು ಯುದ್ಧ ಮತ್ತು ಎಲ್ಲ ತೆರನಾದ ಹಿಂಸೆಗಳಿಂದ ಮುಕ್ತವಾಗುತ್ತದೆ. ಬಸವಣ್ಣನವರ ಇಷ್ಟಲಿಂಗ ಸೃಷ್ಟಿಯ ಉದ್ದೇಶ ಮಾನವನನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ಆಗಿದೆ. ಇಷ್ಟಲಿಂಗದ ಪರಿಚಯವೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವಾಗಿದೆ. ಗುರು ಬಸವಣ್ಣನವರ 800ನೆಯ ಲಿಂಗೈಕ್ಯ ದಿನಾಚರಣೆ ನಿಮಿತ್ತ ಭಾರತ ಸರ್ಕಾರದ ಅಂಚೆ ಇಲಾಖೆಯಿಂದ 11ನೇ ಮೇ 1997ರಲ್ಲಿ 15 ಪೈಸೆ ಮುಖಬೆಲೆಯ ಅಂಚೆ ಚೀಟಿಯನ್ನು ಮುದ್ರಿಸಿತು. ಗುರು ಬಸವಣ್ಣನವರ ಭಾವಚಿತ್ರವುಳ್ಳ 5 ರೂ ಮತ್ತು 100 ರೂಗಳ ನಾಣ್ಯಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿದರು. ಬಸವಣ್ಣನವರು ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟವರಲ್ಲಿ ಪ್ರಥಮ ಕನ್ನಡಿಗರಾಗಿದ್ದಾರೆ. ಗುರು ಬಸವಣ್ಣನವರ ಅಶ್ವಾರೂಢ ಮೂರ್ತಿಯನ್ನು ದೆಹಲಿಯಲ್ಲಿರುವ ಪಾರ್ಲಿಮೆಂಟ್ನಲ್ಲಿ 28ನೇ ಏಪ್ರಿಲ್ 2003ರಲ್ಲಿ ಅನಾವರಣಗೊಳಿಸಲಾಯಿತು. ಇಂತಹ ಮಹಾನ್ ನೇತಾರರಾದ ಬಸವಣ್ಣನವರು ದಿನಾಂಕ 30/7/1996ರಂದು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾಗುತ್ತಾರೆ. ಬಸವಣ್ಣನವರ ವಿಚಾರಗಳು, ಚಿಂತನೆಗಳು ಇಂದಿನ ಆಧುನಿಕ ಜಗತ್ತಿಗೂ ಪ್ರಸ್ತುತವಾಗಿವೆ. ಅವರ ಚಿಂತನೆಗಳು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದೆ ಇಡೀ ವಿಶ್ವದ ಎಲ್ಲ ಭಾಗಗಳಿಗೂ ವಿಸ್ತರಿಸುವ ಕೆಲಸವಾಗಬೇಕಿದೆ. ಅವರು ಪ್ರತಿಪಾದಿಸಿದ ಚಿಂತನೆಗಳ ಮೂಲಕ ಹೊಸ ಸಮಾಜ ನಿರ್ಮಿಸುವ ಪ್ರಯತ್ನ ನಡೆಯಬೇಕು. ಸಮಾನತೆಯ ಹರಿಕಾರ, ಭಾರತ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಣೆಗಾರ ಹಾಗೂ ಚಿಂತಕರಾದ ಬಸವಣ್ಣನವರ ಸಾಮಾಜಿಕ ನ್ಯಾಯದ ಚಿಂತನೆಗೆ ಪೂರಕವಾಗಿ ಇಂದಿನ ಸಮಾಜ ನಿರ್ಮಿಸುವುದು ಅಗತ್ಯವಿದೆ. ಇಂತಿ ನಿಮ್ಮವಳು ವನಿತಾ ಹೆಗಡೆ ಶಿರಸಿ, ಶ್ರಾವಣಿ ನಿಲಯ, ಉರ್ಸೆ ಕಾಂಪೌಂಡ್, ಗಾಯತ್ರಿ ನಗರ, ಬನವಾಸಿ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 94 82 65 24 07. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಪ್ರಥಮ ಬಾರಿಗೆ ನನ್ನ ಪ್ರಯತ್ನ ಇದು ಆಗಿರುತ್ತದೆ. ಶರಣು ಶರಣಾರ್ಥಿ ಓಂ ಶರಣ ಮಹಾದೇವಿ ಶರಣು ಶರಣಾರ್ಥಿ.